ಚದುರಂಗದಲ್ಲಿ ಮೊದಲ ಸುದ್ದಿ ಸಿಎಂ ಚುಕ್ಕಾಣಿಗೆ ಡಿಕೆ ಚೆಕ್ಮೇಟ್. ಚನ್ನಪಟ್ಟಣದಲ್ಲಿ ಸುಳಿವು ಸಿಕ್ತಾ? ಸಿದ್ದು ಬಲದ ಮೇಲೆ ಡಿಕೆ ಕಣ್ಣು, ಶಾಸಕರ ವಿಶ್ವಾಸಕ್ಕೆ ಕಸರತ್ತು, ದಲಿತ ಸಚಿವರ ಗೇಮ್ ಪ್ಲಾನ್, ಹೈಕಮಾಂಡ್ ಮಣೆ ಹಾಕತ್ತಾ? ಇದು ಚದುರಂಗದ ಮೊದಲ ಸ್ಟೋರಿ, ಡಿಕೆ ಸೈಲೆಂಟ್ ಗೇಮ್. ಕಾಂಗ್ರೆಸ್ನಲ್ಲಂತೂ ಭಾರಿ ದೊಡ್ಡ ರಾಜಕೀಯ ಸಂಚಲನವೇ ಉಂಟಾಗ್ತಾ ಇದೆ. ಹಲವು ದಿನಗಳಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಬಣ ರಾಜಕೀಯ, ಮತ್ತೊಂದ್ ಕಡೆ ಸಿಎಂ ಕುರ್ಚಿಯ ಚದುರಂಗದಾಟ ಬಹಳ ಜೋರಾಗಿ ನಡೀತಾ ಇರುವುದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಎರಡೂವರೆ ವರ್ಷ ಒಬ್ಬರು ಸಿಎಂ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಸಿಎಂ ಆಗ್ತಾರೆ ಅನ್ನುವಂತಹ ಮಾತುಗಳು ಒಂದು ಅವರ ಕಡೆಯಿಂದ, ಅವರ ಪಕ್ಷದಿಂದ ಆದ್ರೆ ಮತ್ತೊಂದು ಕಡೆ ವಿಪಕ್ಷ ಸ್ಥಾನದಿಂದಲೂ ಕೂಡ ಆ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದಿಕ್ಕೆ ಡಿಕೆ ಶಿವಕುಮಾರ್ ಅವರು ಏನೆಲ್ಲ ರಣತಂತ್ರವನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ, ಪಕ್ಷದಲ್ಲಿ ತನ್ನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಆ ಮಾಸ್ಟರ್ ಪ್ಲಾನ್ ಅನ್ನ ಒಂದೊಂದಾಗಿ ಈಗಾಗಲೇ ಅವರು ಯಾವ ರೀತಿಯಾಗಿ ಬೇಕು, ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನುವಂತಹ ರೀತಿಯಲ್ಲೂ ಕೂಡ ವರ್ಕೌಟ್ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಡಿಕೆಶಿ ಸೈಲೆಂಟ್ ಗೇಮ್ ಅನ್ನ ಮಾಡ್ತಾ ಇದ್ದಾರೆ. ಆ ಸೈಲೆಂಟ್ ಗೇಮ್ ಏನು, ಯಾವ ರೀತಿಯಾಗಿ ವರ್ಕ್ ಆಗತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ಸಿದ್ದರಾಮಯ್ಯ ಅವರ ಬಣದವರು ಒಂದು ರೀತಿಯಲ್ಲಿ 5 ವರ್ಷಗಳ ಕಾಲ, ಇನ್ನು ಮುಂದಿನ 4 ವರ್ಷಗಳ ಕಾಲವೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ. ಯಾಕಂದ್ರೆ CLP ಮೀಟಿಂಗ್ ಅಲ್ಲಿ ಆಗಿದೆ, ಅವರಿಗೆ ಶಾಸಕರ ಬೆಂಬಲ ಇದೆ. ಹಾಗಾಗಿ ಯಾರ ಬೆಂಬಲ ಇದೆಯೋ ಅವರೇ ಸಿಎಂ ಅನ್ನುವಂತಹ ವಿಚಾರವನ್ನ ಈಗ ಸಿದ್ದರಾಮಯ್ಯ ಅವರ ಬಣದವರು ಹೇಳ್ತಿದ್ದಾರೆ. ಈಗ ಪರಮೇಶ್ವರ್ ಅವರು ಕೂಡ ಇವತ್ತು ಕೊಟ್ಟಂತಹ ಹೇಳಿಕೆ, ನಿನ್ನೆ ಅವರು ಆಡಿದಂತಹ ಮಾತು ಆಗೋದನ್ನ ನಾವು ಗಮನಿಸ್ತಿದ್ವಿ. ಡಿಕೆಶಿ ಬಣದಿಂದ ಯಾವ ರೀತಿಯಾಗಿ ಪ್ಲಾನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಬಾಲಕೃಷ್ಣ ಅವರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಇದು ಮತ್ತೊಂದು ಮಜಲನ್ನ ಪಡ್ಕೊಂಡಿದೆ. ಹಾಗಾದ್ರೆ ಇಲ್ಲಿ ಸಿಎಂ ಕುರ್ಚಿಯನ್ನ ಬದಲಾವಣೆ ಮಾಡೋದಕ್ಕೆ, ಆ ಸ್ಥಾನವನ್ನ ಬೇರೆ ಕಡೆ ವರ್ಗಾವಣೆ ಮಾಡೋದಕ್ಕೆ ಎಲ್ಲ ತಯಾರಿಯು ಈ ಹಿಂದಿನಿಂದಲೇ ಆಗಿತ್ತಾ? ಆ ಕಾರಣಕ್ಕಾಗಿ ಇಂತಹ ಪ್ರಯತ್ನಗಳು ನಡೆದಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಇಲ್ಲ ಅಂತ ಹೇಳ್ತಾನೆ ಆ ರೀತಿಯ ಕಸರತ್ತುಗಳು ನಡೀತಾ ಇರೋದು. ಇದೇ ಕಾರಣಕ್ಕಾಗಿ ಈಗ ದಲಿತ ವಿಚಾರವನ್ನ ಇಟ್ಟುಕೊಂಡು ಈಗ ಒಂದು ಬಣ ಈಗ ಹೈಕಮಾಂಡ್ ಮೀಟ್ ಮಾಡೋದಕ್ಕೆ ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಆದ್ರೆ ಇವೆಲ್ಲದರ ಮಧ್ಯೆ ನೀವು ಏನೇ ಮಾಡ್ಕೊಳ್ಳಿ, ನಾನು ಮಾತ್ರ ನನ್ನ ತಯಾರಿಯನ್ನ ಮಾಡ್ಕೊಳ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ತನ್ನ ಸೈಲೆಂಟ್ ಗೇಮ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ಗೇಮ್ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಅಧಿಕಾರ ಹಂಚಿಕೆಯ ವಿಚಾರ ಇದೆಯಲ್ಲ, ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನುವಂತಹ ಅಧಿಕಾರದ ಹಂಚಿಕೆಯ ಸೂತ್ರದ ಬಗ್ಗೆ ಕಾಂಗ್ರೆಸ್ನಲ್ಲೇ ಇನ್ನೂ ಕೂಡ ದ್ವಂದ್ವ ಇದೆ. ಯಾರು ಕೂಡ ಹೇಳ್ತಾ ಇಲ್ಲ ಅಲ್ಲಿ ಏನ ಆಗಿದೆ, ಆ ಒಂದು ಸಿಎಂ ಕುರ್ಚಿಯ ವಿಚಾರದಲ್ಲಿ ಕೈಗೊಂಡಂತಹ ನಿರ್ಧಾರ ಅನ್ನೋದು ನಾಯಕರುಗಳಿಗೂ ಕೂಡ ಗೊತ್ತಿಲ್ಲ. ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ರೆ, ಇಲ್ಲ 2.5 ವರ್ಷದ ನಂತರ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋದನ್ನ ಒಂದು ಬಣ ಹೇಳ್ತಾ ಇದೆ. ಅದೇ ಕಾರಣಕ್ಕಾಗಿ ಈಗ ಎಲ್ಲರಲ್ಲೂ ಇರುವಂತಹ ಗೊಂದಲ, ದ್ವಂದ್ವ. ಇನ್ನು ಶಾಸಕರ ಬೆಂಬಲ, ಸಿದ್ದರಾಮಯ್ಯ ಅವರ ಪರ ಇರೋದೇ ಈಗ ಡಿಕೆ ಶಿವಕುಮಾರ್ಗೆ ಅಡ್ಡಗಾಲು. ಅವ್ರು ಎಷ್ಟೇ ಪಕ್ಷ ಸಂಘಟನೆ ಮಾಡಲಿ, ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಗೆಲುವನ್ನ ಸಾಧಿಸಲಿ, ಆದ್ರೆ ಶಾಸಕರ ಬೆಂಬಲ ಇರೋದು ಯಾರ ಕಡೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಅದು ಸಿದ್ದರಾಮಯ್ಯ ಅವರ ಪರವಾಗಿ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ಸಾಕಷ್ಟು ಶಾಸಕರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇದುವೇ ಡಿಕೆ ಶಿವಕುಮಾರ್ಗೆ ಈಗ ಅಡ್ಡಗಾಲು ಆಗ್ತಾ ಇರೋದು. ಆ ಅಡ್ಡಗಾಲನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂತಾನೆ ಈಗ ಡಿಕೆ ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಮಾಡ್ತಿದ್ದಾರೆ. ಅದು ಹಿಂದೆಯೇ ಆಗಿದ್ರೆ ಅಟ್ಲೀಸ್ಟ್ ವರ್ಕೌಟ್ ಆಗ್ತಾ ಇತ್ತೋ ಏನೋ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಇರುವಂತಹ ದೂರ ಏನು ಅಂತ ಹೇಳಿದ್ರೆ, ತಾನೇ ಅನ್ನುವಂತಹ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಬಿಹೇವ್ ಮಾಡ್ತಾರೆ, ತನ್ನದು ಅಥವಾ ತಾನು ಅನ್ನುವಂತಹ ರೀತಿಯಲ್ಲೇ ವರ್ತನೆಯನ್ನ ಮಾಡ್ತಾರೆ ಅನ್ನುವಂತಹ ಆರೋಪ ಕೂಡ ಇದೆ. ಹಾಗಾಗಿಯೇ ಶಾಸಕರ ಬೆಂಬಲ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು ಸಿದ್ದರಾಮಯ್ಯ ಅವರಿಗೆ. ಈ ಕಾರಣಕ್ಕಾಗಿ ತನ್ನ ಕಡೆ ಒಲಿಸಿಕೊಳ್ಳುವಂತಹ ಪ್ರಯತ್ನವನ್ನ ನಾವು ಗಮನಿಸ್ತಾ ಇದ್ದೀವಿ. ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಡಿಕೆ ಶಿವಕುಮಾರ್ ಅವರು ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ರಣತಂತ್ರ ಏನು, ಯಾವ ರೀತಿಯಾಗಿ ಕಸರತ್ತನ್ನ ಮಾಡ್ತಾ ಇದ್ದಾರೆ ಅಂತ ನಾವು ಗಮನಿಸೋದಾದ್ರೆ, ಪಕ್ಷದಲ್ಲಿ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಡಿಸಿಎಂ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಪಕ್ಷದಲ್ಲಿ ತನ್ನ ಶಕ್ತಿಯನ್ನ ವೃದ್ಧಿಸಿಕೊಳ್ಳೋದಕ್ಕೆ ಯಾವ ರೀತಿಯ ಪ್ಲಾನ್ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ಒಂದಷ್ಟು ರೀತಿಯ ಮೀಟಿಂಗ್ಗಳನ್ನ ಅವರು ಮಾಡ್ತಾ ಇದ್ದಾರೆ. ಆ ಮೀಟಿಂಗ್ಗಳ ಮೂಲಕ ಶಾಸಕರ ಬೆಂಬಲವನ್ನ ತನ್ನ ಕಡೆ ಸೆಳೆಯೋದಕ್ಕೆ ಅವರು ಕಸರತ್ತು
ಕಸರತ್ತನ್ನ ಮಾಡ್ಕೊಳ್ತಾ ಇದ್ದಾರೆ. ಶಾಸಕರ ಬೆಂಬಲ ಬೇಕೇ ಬೇಕಾಗುತ್ತೆ. CLP ಮೀಟಿಂಗ್ ನಲ್ಲಿ ಯಾರ ಪರವಾಗಿ ಬೆಂಬಲ ಇರುತ್ತೋ ಅವರೇ CM ಸ್ಥಾನವನ್ನ ಅಲಂಕರಿಸ್ತಾರೆ ಅನ್ನೋದು. ಹಾಗಾಗಿ ಈಗ ಶಾಸಕರ ಬೆಂಬಲ ತನ್ನ ಕಡೆ ಇದ್ರೆ ಆಗ ತಾನು CM ಆಗಬಹುದು ಅನ್ನುವಂತಹ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಇನ್ನು ಶಾಸಕರ 1-to-1 ಸಭೆಯನ್ನ ಕೂಡ ಮಾಡ್ತಾ ಇರೋದು ಇದೇ ಕಾರಣಕ್ಕಾಗಿ. DK ಶಿವಕುಮಾರ್ ಅವರು ಪ್ರತಿಯೊಬ್ಬ ಶಾಸಕರನ್ನ ಕರೆದು ಅವರು ಈಗಾಗಲೇ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಆ ಸಭೆಗಳ ಮೂಲಕ ಅವರ ಒಲವನ್ನ ತನ್ನ ಕಡೆ ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. CM ಕುರ್ಚಿ ಹತ್ತಿರ ಆದ್ರೆ ಬೆಂಬಲ ಪಡೆಯುವಂತಹ ತಂತ್ರ ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗ 2.5 ವರ್ಷದ ಒಂದು ರೀತಿಯಾದಂತಹ ಹಂಚಿಕೆಯ ವಿಚಾರ ಇದೆಯಲ್ಲ, ಹತ್ರ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ನಾನು ಆ ಒಂದು ಕುರ್ಚಿಯನ್ನ ಪಡೆಯುವಂತಹ ಸಂದರ್ಭದಲ್ಲಿ ಶಾಸಕರ ಬೆಂಬಲ ಪಡಿಬೇಕು ಅಂತ ಹೇಳಿದ್ರೆ ಎಲ್ಲರ ವಿಶ್ವಾಸವನ್ನ ನಾನು ಗಳಿಸಬೇಕಾಗುತ್ತೆ. ಸೊ ಆ ವಿಶ್ವಾಸವನ್ನ ಹೇಗೆ ಗಳಿಸೋದು? ಈಗಿನಿಂದಲೇ ಎಲ್ಲಾ ರೀತಿಯಾದಂತಹ ತಂತ್ರಗಳು, ಸಭೆಯನ್ನ ಮಾಡೋದು, ಪ್ರತಿಯೊಬ್ಬ ಶಾಸಕರ ಹತ್ರಲ್ಲೂ ಕೂಡ ಒಂದಷ್ಟು ರೀತಿಯಾದಂತಹ ಅವರ ಜೊತೆ ಸಭೆಯನ್ನ ಮಾಡಿ ತನ್ನ ಕಡೆ ಒಲಿಸಿಕೊಳ್ಳುವಂತಹ ಪ್ರಯತ್ನವನ್ನ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ಕರೆದು ಸಮಾಲೋಚನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಏನಾಗ್ತಾ ಇದೆ, ಯಾವ ರೀತಿಗೆ ಹೆಸರಿಗೆ ಏನು ಪಕ್ಷ ಸಂಘಟನೆಯ ವಿಚಾರ, ಅಭಿವೃದ್ಧಿಯ ವಿಚಾರ, ಏನೇನು ಕೆಲಸ ಆಗಿದೆ ಅನ್ನೋದ್ರ ಕುರಿತು ಸಭೆ. ಬಟ್ ಇದರ ಹಿಂದಿರುವಂತಹ ಅಜೆಂಡಾ ಏನು, ಇದರ ಹಿಂದಿರುವ ಲೆಕ್ಕಾಚಾರ ಏನು ಅನ್ನೋದನ್ನು ಗಮನಿಸ್ತಾ ಹೋಗುದಾದ್ರೆ ಇದರ ಹಿಂದೆ ಇರುವಂತದ್ದು ಮುಂದಿನ ದಿನಗಳಲ್ಲಿ ಇವರೆಲ್ಲರೂ ನನ್ನ ಸಹಾಯಕ್ಕೆ ನಿಲ್ಬೇಕು ಅನ್ನುವಂತಹ ಉದ್ದೇಶ. ತಮ್ಮ ಜೊತೆ ನಿಲ್ಲುವಂತೆ ಶಾಸಕರಿಗೆ DKಶಿ ಈ ಒಂದು ಸಭೆಗಳ ಮೂಲಕ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇನ್ಸೈಡ್ ಸ್ಟೋರಿ. ಕಾರಣ ಇವರೆಲ್ಲರ ಬೆಂಬಲ ಸಿಕ್ಕಿದ್ರೆ ಆಗ ತಾನು CM ಕುರ್ಚಿಯನ್ನ ಏನು ಈಗಾಗಲೇ ಆ ಒಂದು ಗುರಿಯನ್ನ ಇಟ್ಟಿದ್ದೀನಿ ಅದಕ್ಕೆ ನನಗೆ ಸಹಾಯ ಆಗತ್ತೆ ಅನ್ನೋದು. ಶಾಸಕರ ಬೆಂಬಲ ಪಡೆಯೋದಿಕ್ಕೆ ಈ ರೀತಿಯಾದಂತಹ ಭಾರಿ ರಣತಂತ್ರವನ್ನ ಈಗಾಗಲೇ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಶಾಸಕರ ಬೆಂಬಲ ಪಡೆಯೋದಿಕ್ಕೆ ಹೈಕಮಾಂಡ್ ಅಂದ್ರೆ ಈಗಾಗಲೇ ಏನು ಶಾಸಕರ ಬೆಂಬಲ ಪಡೆಯೋದಕ್ಕೆ ಈ ರೀತಿಯ ಪ್ಲಾನ್ ಆದ್ರೆ ನಂತರ ಅವರೆಲ್ಲರ ಬೆಂಬಲ ಸಿಕ್ಕಿದ್ರೆ ಆಗ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹಾಕಬಹುದು. ಬಹಳ ಈಸಿ ಆಗತ್ತೆ. ಯಾಕಂತ ಹೇಳಿದ್ರೆ ಈಗ ಶಾಸಕರ ಬೆಂಬಲ ಯಾರಿಗಿದೆ ಅವರು CM ಅನ್ನುವಂಥದ್ದು ಈಗಾಗಲೇ ಗೊತ್ತಿರುವಂತಹ ವಿಚಾರ. ಹಾಗಾಗಿ ತನ್ನ ಕಡೆ ಶಾಸಕರ ಬೆಂಬಲ ಇದ್ರೆ, ತಂಗೆ ಮೆಜಾರಿಟಿ ಶಾಸಕರು ಸಪೋರ್ಟ್ ಅನ್ನ ಮಾಡಿದ್ರೆ ಆಗ ನಾನು CM ಆಗೋದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲ. ಆಗ ಹೈಕಮಾಂಡ್ಗೂ ಕೂಡ ಒತ್ತಡವನ್ನ ಹೇರ್ಬೋದು. ಹೈಕಮಾಂಡ್ಗೆ ಹೇಳ್ಬೋದು, ನೋಡಿ ಇಷ್ಟು ಮಂದಿ ಶಾಸಕರು ನನ್ನ ಜೊತೆ ಇದ್ದಾರೆ, ನನ್ನ ಪರವಾಗಿ ಇದ್ದಾರೆ ಅಂತ ಹೇಳಿ. ಅದರ ಜೊತೆಗೇನೆ ಸಿದ್ದರಾಮಯ್ಯ ಮತ್ತು ಅವರ ಬಣಕ್ಕೆ ಟಕ್ಕರ್ ಕೊಡುವಂತಹ ಪ್ಲಾನ್ ಕೂಡ ಈ ಒಂದು ಸೈಲೆಂಟ್ ಗೇಮ್ ಮೂಲಕ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಶಾಸಕರ ಬೆಂಬಲ ಇರೋರೇ CM ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಈಗಾಗಲೇ ಅವರ ಹೇಳಿಕೆಯನ್ನ ನಾವು ಗಮನಿಸ್ತಾ ಇದ್ದೀವಿ. 5 ವರ್ಷಗಳ ಕಾಲ ಕೂಡ ನಾನೇ CM ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಬೆಂಬಲ ನನಗೆ ಬೇಕು ಅಂತ ಹೇಳಿ ಅನೇಕ ಸಭೆ ಸಮಾರಂಭಗಳು ಹೇಳ್ತಾರೆ. ಆಗ ನಾನು CM ಆಗಿಯೇ ಇರ್ತೀನಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರು ಹೋದ ಕಡೆಯಲ್ಲೆಲ್ಲ ನಾನೇ CM ನಾನೇನು ಬದಲಾವಣೆ ಆಗೋದಿಲ್ಲ ಅಂತ ಏನು ಹೇಳಿಕೆಯನ್ನ ಕೊಡ್ತಾ ಇದ್ದಾರಲ್ಲ, ಶಾಸಕರ ಬೆಂಬಲ ನನಗೆ ಇದೆ ಅನ್ನೋದನ್ನ ತೋರ್ಪಡಿಸುವಂತಹ ಕೆಲಸಗಳು, ಜೊತೆಗೆ ಅದೇ ರೀತಿಯಾಗಿ ಒಂದು ಶಕ್ತಿ ಪ್ರದರ್ಶನದ ಕೆಲಸಗಳಾಗ್ತಾ ಇದೆಯಲ್ಲ, ಅವೆಲ್ಲದಕ್ಕೂ ಕೂಡ ಟಕ್ಕರ್ ಕೊಡುವಂತಹ ಪ್ರಯತ್ನ. ಇನ್ನು ಚುಕ್ಕಾಣಿಯ ಸಸ್ಪೆನ್ಸ್ ಯಾವ ರೀತಿಯಾಗಿದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಮುಂದಾದ್ರ DK ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಆ ರೀತಿಯಾದಂತಹ ಎಲ್ಲಾ ತಂತ್ರಗಳು ಒಂದು ಕಡೆ ಇಲ್ಲಿ ಏನೇನು ಬೇಕೋ ಆ ರೀತಿಯ ಪ್ರಯತ್ನ ಆದ್ರೆ ಮತ್ತೊಂದು ಕಡೆ ದೇವರಿಗೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡೋದನ್ನು ನಾವು ಗಮನಿಸ್ತಾ ಇದ್ವಿ. ಆದ್ರೆ ನಿನ್ನೆ ಚನ್ನಪಟ್ಟಣದಲ್ಲಿ ಕೃತಜ್ಞತಾ ಸಮಾವೇಶ ನಡೆಯುತ್ತಲ್ಲ, ಅಲ್ಲಿ ಶಾಸಕರು DK ಶಿವಕುಮಾರ್ಗೆ ನಿನ್ನೆ ಬಹುಪರಾಕನ್ನ ಹೇಳಿದ್ದಾರೆ. ಅದರಲ್ಲೂ ಕೂಡ ಬಾಲಕೃಷ್ಣ ಅವರು ನಿನ್ನೆ ಹೇಳಿದಂತಹ ಸ್ವಾಗತ ಭಾಷಣದಲ್ಲಿ ಅವರು ಮಾಡಿದಂತಹ ಒಂದು ಹೇಳಿಕೆ ಇದೆಯಲ್ಲ, ಇದುವೇ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಮಾಗಡಿ ಶಾಸಕ HC ಬಾಲಕೃಷ್ಣ ಮಾತಿನಿಂದ ಇದೀಗ ಕುತೂಹಲ ಅಂತೂ ಮನೆ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಚರ್ಚೆಗಳು ಕೂಡ ಈಗ ಆರಂಭ ಆಗಿದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ CM ಕುರ್ಚಿಯ ವಿಚಾರದಲ್ಲಿ ಅಧಿಕಾರ ಹಂಚಿಕೆ ಆಗೋದು ಅಥವಾ ಬದಲಾವಣೆ ಆಗೋದು ಶತಸಿದ್ಧಾನ ಅನ್ನುವ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಇನ್ನು ಬಾಲಕೃಷ್ಣ ಮಾತಿಗೆ ಮಹತ್ವ ಕೊಡಬೇಕಾಗಿಲ್ಲ ಅಂತ ಹೇಳಿದ್ರು ಕೂಡ ಒಳಗೊಳಗೇನೆ ಚರ್ಚೆ ಅಂತೂ ನಡೀತಾ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದಷ್ಟು ರಿಯಾಕ್ಷನ್ ಬಂದಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಕುರ್ಚಿಯ ಆಟದಲ್ಲಿ ಕೊನೆಗೆ ಗೆಲ್ಲೋರು ಯಾರು ಅನ್ನುವಂತಹ ಕುತೂಹಲ ಅಂತೂ ಇಡೀ ರಾಜ್ಯದ ಜನರಿಗಿದೆ. ರಾಜ್ಯದ ಜನರಿಗೆ CM ಇವರಾಗ್ತಾರೋ ಅವರಾಗ್ತಾರೋ ಅನ್ನೋದು ಬೇಡ, ಆದ್ರೆ ಅಭಿವೃದ್ಧಿಯ ವಿಚಾರಗಳಾಗಬೇಕು, ಅಭಿವೃದ್ಧಿ ಕೆಲಸಗಳು ಆಗಬೇಕು, ಕೆಲಸ ಕಾರ್ಯಗಳು ಆಗಬೇಕು ಅನ್ನುವಂತಹ ಆಶಯ. ಆದ್ರೆ ಇದಕ್ಕೆ ಬಣ ಬಡಿದಾಟ ಬಹಳ ಜೋರಾಗಿ ನಡೀತಾ ಇದೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಾಲಕೃಷ್ಣ ಅವರಾಗಿರ್ಬೋದು ಅಥವಾ ಪರಮೇಶ್ವರ್ ಅವರಾಗಿರ್ಬೋದು, HK ಪಾಟೀಲ್ ಅವರು ಏನ್ ಹೇಳಿದ್ದಾರೆ ನೋಡೋಣ.
ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಜಿಲ್ಲೆಯ ಮಣ್ಣಿನ ಮಗ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು, ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ, ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು ಕೆಲವೇ ನಿಮಿಷಗಳಲ್ಲಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಬಾಲಕೃಷ್ಣ ಅವರು, ಶಾಸಕ ಬಾಲಕೃಷ್ಣ ಅವರು ಮತ್ತೆ ಮುಂದಿನ CM DK ಅವರು ಆಗ್ತಾ ಇದ್ದಾರೆ ಅಂತ ಮಾತು ಕೂಡ ನಿನ್ನ ಬಹಿರಂಗವಾಗಿ ಸಭೆಯಲ್ಲೇ ಹೇಳಿದ್ದಾರೆ. ಖರ್ಗೆ ಅವರ ಮಾತು ನಮ್ಮ ಪಕ್ಷದಲ್ಲಿ ಅಂತಿಮ. ಖರ್ಗೆ ಅವರ ಮಾತನ್ನು ಮೀರದ ನಡೆ ನಮ್ಮೆಲ್ಲರಿಗೂ ಆಗಬೇಕು. ಹೈಕಮಾಂಡ್ನವ್ರು ಗಮನಿಸ್ತಾರೆ, ಅದನ್ನ ಹೈಕಮಾಂಡ್ನವ್ರು ಗಮನಿಸ್ತಾರೆ. ಎಲ್ಲರಿಗೂ ಹೇಳಿದಾರಲ್ಲ, ಅವ್ರು ಗಮನಿಸ್ತಾರೆ. ಎಲ್ಲ ಖರ್ಗೆ ಅವ್ರ ಮಾತಿಗೆ ಯಾಕೆ ಬೆಲೆ ಇಲ್ಲ? AICC ಅವರ ಅಧ್ಯಕ್ಷರ ಮಾತಿಗೆ ಎಲ್ಲರೂ ಬೆಲೆ ಕೊಡಲೇಬೇಕು, ಕೊಡ್ತೀವಿ. ಅದನ್ನು ಗಮನಿಸ್ತಾರೆ. ಯಾರಾದರೂ ಮಾತಾಡಿರೋದನ್ನು ಅವ್ರು ಗಮನಿಸ್ತಾರೆ. ಸೊ ಇಷ್ಟೆಲ್ಲ ಆದ್ರೂ ಕೂಡ ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ, ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಹೇಳಿದ್ರು ಕೂಡ ಅನೇಕರು ಕೊಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಈಗ ಇಂತಹ ಒಂದು ಹೇಳಿಕೆ ಬಾಲಕೃಷ್ಣ ಅವರಿಂದ ಬಂದಿದೆಯಲ್ಲ, ಇದು ಮತ್ತಷ್ಟು ಚರ್ಚೆಗೆ ಕಾರಣ ಆಗಿದೆ. ಹಾಗಾದ್ರೆ ಇಲ್ಲಿ JDSನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಶಾಸಕರಿಗೆ DK ಶಿವಕುಮಾರ್ ಅವರು ಆಫರ್ ಅನ್ನ ಕೊಟ್ಟಿದ್ದಾರೆ? ಯಾಕಂದ್ರೆ ಇದರ ಹಿಂದೆ ಕೇವಲ JDSನ ವಿಚಾರ ಮಾತ್ರ ಅಲ್ಲ, ತನ್ನ CM ಕುರ್ಚಿಯ ವಿಚಾರ ಕೂಡ ಇದೆ. ಚನ್ನಪಟ್ಟಣದ ಕೃತಜ್ಞತಾ ಸಮಾವೇಶದಲ್ಲಿ ಇಲ್ಲಿ ದಳಪತಿಗಳನ್ನೇ ಅವರು ಟಾರ್ಗೆಟ್ ಮಾಡಿಕೊಂಡ್ರು ಕೂಡ ಅದರ ಹಿಂದಿರೋ ಲೆಕ್ಕಾಚಾರಗಳು ಬೇರೆಯದ್ದೇ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಒಬ್ಬ ವ್ಯಕ್ತಿಗಾಗಿ ಒಂದು ಪಕ್ಷವನ್ನೇ ಬಲಿ ಕೊಡಲಾಗ್ತಿದೆ ಅಂತ ನಿನ್ನೆ DK ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಡ್ತಾರೆ. ಅದರ ನೇರ ಟಾರ್ಗೆಟ್ ಆಗಿದ್ದು ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರನ್ನ ಇಟ್ಟುಕೊಂಡೇ ಅವರ ಒಂದು ಪಕ್ಷದ ಆಂತರಿಕ ವಿಚಾರಗಳನ್ನ ಇಟ್ಟುಕೊಂಡು ಯಾವ ರೀತಿಯಾಗಿ ಅಲ್ಲಿ ನಾಯಕರುಗಳಿಗೆ ಏನೇನು ಆಗ್ತಾ ಇದೆ ಅನ್ನುವಂತಹ ಹೇಳಿಕೆಗಳನ್ನ ಕೊಟ್ಕೊಂಡೇ DK ಶಿವಕುಮಾರ್ ಒಂದು ದಾಳವನ್ನ ಇಲ್ಲಿ ಉರುಳಿಸಿದ್ದಾರೆ. ಪರೋಕ್ಷವಾಗಿ ಕುಮಾರಸ್ವಾಮಿ ವಿರುದ್ಧ DK ಶಿವಕುಮಾರ್ ಅವರು ಇಲ್ಲಿ ಆರೋಪವನ್ನ ಮಾಡಿದ್ದಾರೆ. ಅಲ್ಲಿನ ಶಾಸಕರುಗಳಿಗೆ ಆಗಿರ್ಬೋದು ಅಥವಾ ನಾಯಕರುಗಳಿಗೆ, ಕಾರ್ಯಕರ್ತರುಗಳಿಗೆ ನೀವು ಒಮ್ಮೆ ಯೋಚನೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಕೂಡ DK ಶಿವಕುಮಾರ್ ಅವರು ನಿನ್ನೆ ಹೇಳಿದ್ದಾರೆ. ನೀವು ಯಾಕೆ ಒಬ್ಬ ವ್ಯಕ್ತಿಗಾಗಿ ಅಥವಾ ಅವರ ತಮ್ಮ ವಿಚಾರಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅದನ್ನ ಮಾಡ್ಕೊಳ್ಳುವಂತಹ ಬದಲಾಗಿ ಅವರು ತಮ್ಮ ಸ್ವಹಿತಕ್ಕಾಗಿ ಅಥವಾ ವೈಯಕ್ತಿಕ ಹಿತಾಸಕ್ತಿಗಾಗಿ ಏನ್ ಮಾಡ್ತಾ ಇದ್ದಾರೆ, ನಿಮ್ಮ ಪರಿಸ್ಥಿತಿ ಏನು ಅಂತ ಗಮನಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಒಮ್ಮೆ ಯೋಚನೆ ಮಾಡಬೇಕು ಅಂತ ಹೇಳಿ JDSನ ನಾಯಕರಿಗೆ, ಕಾರ್ಯಕರ್ತರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ನಮಗೆ ಸಹಕಾರ ಕೊಡಿ ಅಂತ DKಶಿ ಹೇಳಿರೋದಿದೆಯಲ್ಲ, ಇದು ಸಣ್ಣ ಮಾತಲ್ಲ. JDS ಕಾರ್ಯಕರ್ತರಿಗೆ CM DK ಶಿವಕುಮಾರ್ ಅಂದ್ರೆ DCM DK ಶಿವಕುಮಾರ್ ಅವರು ತಾನು CM ಆಗೋದಿಕ್ಕೆ ಯಾವ ರೀತಿಯಾಗಿ ಈ ಎಲ್ಲಾ ಪ್ಲಾನ್ಗಳನ್ನ ಮಾಡ್ಕೊಳ್ಬೇಕು ಅದರ ಮೂಲಕ ಆಹ್ವಾನವನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ DK ಶಿವಕುಮಾರ್ ಹಾಗೇನೆ ಪರಮೇಶ್ವರ್ ಅವರು ಏನು ಹೇಳಿದ್ದಾರೆ ನೋಡೋಣ. ಒಬ್ಬ ಪ್ರತಿರೂಪ ಆಂಜನೇಯ, ಅದಕ್ಕೆ ಸಮಾಜ ಅವನ್ನ ಗುರುಸ್ತದೆ. ಹಂಗೆ ನಾವು ಸಮಾಜದಲ್ಲಿ ನೀವೆಲ್ಲ ಕೂಡ ಸೇವೆ ಮಾಡೋರಿಗೆ ನೀವು ಗೌರವನ ಕೊಡ್ತೀರಿ ಅನ್ನೋ ದೃಷ್ಟಿಯಿಂದ ನಮ್ಗೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಪಾಪ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳಬೇಕು, ಇನ್ಯಾಕೆ ಅವರನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು. ನೋಡಪ್ಪ, ನನಗೆ ಯಾವ JDS ಶಾಸಕರು ಬಗ್ಗೆ ನಾನು ಮಾತಾಡಿಲ್ಲ. ಬಹಳ ಜನ ಕಾರ್ಯಕರ್ತರಿಗೆ, ಜನತಾದಳ ಕಾರ್ಯಕರ್ತರಿಗೆ ಅವ್ರ ಭವಿಷ್ಯ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಲೋಕಲ್ ಅಲ್ಲಿ ಆಗ್ತಾ ಇಲ್ಲ ಅವ್ರಿಗೆ. ಯಾಕೆ ಎಷ್ಟು ದಿನ ಕಾಯ್ತಾರೆ ಕಾರ್ಯಕರ್ತರು? ಅವರೆಲ್ಲರೂ ಒಂದು ದಾರಿ ಬೇಕಲ್ಲ, ಒಂದು ನ್ಯಾಷನಲ್ ಪಾರ್ಟಿ ಬೇಕಲ್ಲ ಅವ್ರಿಗೆ. ಸೊ ಬೇಕಾದಷ್ಟು ಕಾರ್ಯಕರ್ತರು ಕೇಳ್ತಾ ಇದ್ದಾರೆ, ನಾವು ಸೇರ್ಕೊಳ್ತೀವಿ ಅಂತ ನಾನು ಹೆಸರು ಹೇಳಕ್ ಹೋಗುದಿಲ್ಲ. ಇಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷರು ಹೇಳಿಕೆ ಹೇಳಿದ ಮೇಲೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಅವರು ನಮ್ಮ ಪಕ್ಷದ ಐಡಿಯಾಲಜಿ ಬಗ್ಗೆ ಯಾರು ಒಪ್ತಾರೆ ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರೋದಿಲ್ಲ.
ಡಿ.ಕೆ. ಶಿವಕುಮಾರ್ ಇಷ್ಟೆಲ್ಲ ಪ್ರಯತ್ನಗಳನ್ನ ಲೆಕ್ಕಾಚಾರಗಳನ್ನ ಹಾಕೊಂಡು ತನ್ನದೇ ಆದಂತಹ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ರೆ ಸಿದ್ದು ಬಣ ಏನೆಲ್ಲ ರಣತಂತ್ರವನ್ನ ಹೆಣಿಬಹುದು, ಯಾವ ರೀತಿಯಾಗಿ ಈಗ ಪ್ಲಾನ್ ಅನ್ನ ಮಾಡ್ಕೊಳ್ಬಹುದು ಸಿದ್ದರಾಮಯ್ಯ ಅವರನ್ನೇ ಕಂಟಿನ್ಯೂ ಮಾಡೋದಿಕ್ಕೆ ಅಥವಾ ಇನ್ನು ಉಳಿದಂತಹ ಸ್ಥಾನಗಳಿಗೆ ಸಂಬಂಧಪಟ್ಟ ಹಾಗೆ ಗಮನಿಸೋದ್ರೆ ಡಿ.ಕೆ.ಶಿ ಪರ ಬಹುಪರಾಕ್ ಅನ್ನುತ್ತಾನೆ ಸಿದ್ದು ಟೀಮ್ ಕೂಡ ಅಲರ್ಟ್ ಆಗಿದೆ. ಈಗ ಅಲ್ಲ, ಹಲವು ದಿನಗಳಿಂದ ಕೂಡ ಅಲರ್ಟ್ ಆಗಿ ಇಂತಹ ಒಂದು ಪ್ರಯತ್ನಗಳು ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ದಲಿತ ಸಚಿವರು ಇದೀಗ ನಿಗಿ ಕೆಂಡಾಗಿದ್ದಾರೆ, ಕೊತ ಅಂತ ಕುದಿತಾ ಇದ್ದಾರೆ. ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ದೊಡ್ಡ ಮಟ್ಟದ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿ.ಕೆ.ಶಿ ವಿರುದ್ಧ ದಲಿತ ಮಿನಿಸ್ಟರ್ಸ್ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿ ಯಾಕೆ ಅವಕಾಶ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಇವತ್ತು ಅಥವಾ ನಾಳೆ ದೆಹಲಿಗೆ ದಲಿತ ಸಚಿವರು ತೆರಳ್ತಾರೆ. ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ರು, ನಾವಿನ್ನು ಕೂಡ ಯಾವ ದಿನಾಂಕ ಅಂತ ಹೇಳಿ ಫಿಕ್ಸ್ ಮಾಡಿಲ್ಲ ಅಂತ ಹೇಳಿ. ಡಾಕ್ಟರ್ ಪರಮೇಶ್ವರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ರಾಜಣ್ಣ ಅವರು ದೆಹಲಿಗೆ ಹೋಗ್ತಾರೆ. ಆ ರೀತಿಯಾದಂತಹ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನು ಕೂಡ ಈಗಾಗಲೇ ಅವರು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅವರು ಹೋಗುವಂತಹ ಉದ್ದೇಶ ತಾವು ಇಲಾಖೆಗಳ ಕೆಲಸಕ್ಕೆ ಅಂತ ಹೇಳಿದ್ರು ಕೂಡ ಡಿ.ಕೆ.ಶಿ ವಿರುದ್ಧ ದೂರನ್ನ ಸಲ್ಲಿಸೋದಿಕ್ಕೆ ಅಂತಾನೆ ಹೈಕಮಾಂಡ್ಗೆ ಅಲ್ಲಿ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿ ದೂರು ಸಲ್ಲಿಸುವಂತಹ ಒಂದು ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಈಗ ಡಿ.ಕೆ.ಶಿ ವಿರುದ್ಧ ದಲಿತ ಅಸ್ತ್ರವನ್ನ ಯಾವ ರೀತಿಯಾಗಿ ಪ್ರಯೋಗ ಮಾಡಬೇಕು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಅವರ ಪ್ಲಾನ್ ಏನು? ಇದರಲ್ಲಿ ದಲಿತ ಸಮಾವೇಶಕ್ಕೆ ಅನುಮತಿಯನ್ನ ಈಗಾಗಲೇ ಸಿಕ್ಕಿಲ್ಲ, ಅದಕ್ಕೆ ಆಲ್ರೆಡಿ ಅದನ್ನ ಕ್ಯಾನ್ಸಲ್ ಆಗಿತ್ತು. ಸೊ ಆ ಹಿನ್ನೆಲೆ ಅದಕ್ಕೆ ಅನುಮತಿ ಪಡೆಯುವಂತಹ ಒಂದು ಪ್ರಯತ್ನ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಖರ್ಗೆ ಅವರ ಜೊತೆಗೂ ಕೂಡ ನಮಗೆ ಆ ಸಮಾವೇಶಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಚರ್ಚೆ ಮಾಡುವಂತಹ ಒಂದು ರೀತಿಯ ಎಲ್ಲಾ ಲೆಕ್ಕಾಚಾರಗಳನ್ನ ಹಾಕೊಂಡೇ ಇವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇದರ ಹಿಂದಿರೋ ಉದ್ದೇಶವನ್ನು ಒಂದಷ್ಟು ಅವರು ಹೇಳ್ತಾರೆ. ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಚುನಾವಣೆಗೆ ಅನುಕೂಲವಾಗುತ್ತೆ ಇದು ಅನ್ನುವಂತಹ ವಾದವನ್ನ ಇಟ್ಕೊಂಡು ಪರ್ಮಿಷನ್ ಅನ್ನ ಅವರು ಕೇಳುವಂತಹದ್ದು. ಪಕ್ಷದ ಬೆಂಬಲಕ್ಕಿರುವಂತಹ ದಲಿತರಿಗೆ ಕೃತಜ್ಞತೆ ಸಲ್ಲಿಸಬೇಕು, ನಮ್ಮ ಪರವಾಗಿ ನಿಂತಿದ್ದೀರಿ, ನಮ್ಮನ್ನ ಗೆಲ್ಸಿದ್ದೀರಿ, ಹಾಗಾಗಿ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ದಲಿತ ಸಮಾವೇಶದಿಂದ ಪಕ್ಷಕ್ಕೆ ಅನುಕೂಲ ಆಗತ್ತೆ. ಮುಂದಿನ ದಿನಗಳಲ್ಲೂ ಕೂಡ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಅದು ನಮಗೆ ಉಪಯೋಗ ಆಗುತ್ತೆ. ದಲಿತ ಮತಗಳನ್ನ ಒಗ್ಗೂಡಿಸುವಂತಹ ಅನಿವಾರ್ಯತೆ ಇದೆ ಅನ್ನೋದನ್ನ ಇಟ್ಟುಕೊಂಡೇ ಈಗಾಗಲೇ ಪರ್ಮಿಷನ್ ಕೇಳುವಂತಹ ಪ್ರಯತ್ನ. ಜಿಲ್ಲಾವಾರು ದಲಿತ ಸಮಾವೇಶ ಮಾಡಿದ್ರೆ ಆಗ ನಮ್ಮ ಪಕ್ಷಕ್ಕೆ ಇನ್ನಷ್ಟು ಅನುಕೂಲ ಆಗತ್ತೆ. ಡಿ.ಕೆ.ಶಿ ವಿನಾಕಾರಣ ಸಮಾವೇಶಕ್ಕೆ ತಡೆಯನ್ನ ಹಾಕಿದ್ದಾರೆ, ಹಾಗಾಗಿ ನೀವು ನಮಗೆ ಪರ್ಮಿಷನ್ ಅನ್ನ ಕೊಡಬೇಕು, ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವಿ ಮಾಡ್ಕೊಳ್ತಾರೆ. ಹೈಕಮಾಂಡ್ ಈ ಮೂಲಕ ಡಿ.ಕೆ.ಶಿಗೆ ಮೂಗುದಾರ ಹಾಕುವಂತಹ ಪ್ರಯತ್ನ, ಅಂಕುಶವನ್ನ ಹಾಕುವಂತಹ ಪ್ರಯತ್ನವನ್ನ ಕೂಡ ಇಲ್ಲಿ ಮಾಡೋದನ್ನ ನಾವಿಲ್ಲಿ ಗಮನಿಸಬಹುದು. ಚಾರ್ಜ್ ಶೀಟ್ ಅನ್ನ ಹೇಗೆ ಹಾಕಬಹುದು ಈಗ ಡಿ.ಕೆ.ಶಿ ವಿರುದ್ಧ? ಈಗ ಸಿದ್ದರಾಮಯ್ಯ ಅವರ ಬಣದವರು ಅಥವಾ ಆಪ್ತರು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಪಕ್ಷದಲ್ಲಿ ಏಕಪಕ್ಷೀಯವಾಗಿ ಡಿ.ಕೆ. ಶಿವಕುಮಾರ್ ವರ್ತಿಸ್ತಾ ಇದ್ದಾರೆ, ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಕೆಪಿಸಿಸಿ ಅಧ್ಯಕ್ಷರನ್ನ ನೀವು ಕೂಡಲೇ ಬದಲಾವಣೆ ಮಾಡಬೇಕು, ಅಲ್ಲಿ ಬೇರೆ ಅಧ್ಯಕ್ಷರನ್ನ ನೀವು ಅವರಲ್ಲಿ ನೇಮಿಸಬೇಕು ಅನ್ನೋದು ಒಂದು ಕೂಗು ಅಂತ ಹೇಳಿದ್ರೆ, ಮತ್ತೊಂದ್ ಕಡೆ ಒಬ್ಬರಿಗೆ ಒಂದೇ ಹುದ್ದೆ ನಿಯಮ ಇದೆಯಲ್ಲ, ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ 1 man 1 post ಅಂತ ಹೇಳಿ, ಅದನ್ನ ನೀವು ಇಲ್ಲಿ ಕಡ್ಡಾಯವಾಗಿ ಪಾಲಿಸಿ. ಸಚಿವ ಸ್ಥಾನ ಆಗಿರ್ಬೋದು, ಅಧ್ಯಕ್ಷ ಸ್ಥಾನ ಆಗಿರ್ಬೋದು ನಿಭಾಯಿಸೋದು ಎರಡೆರಡು ಕಷ್ಟ. ಯಾಕಂದ್ರೆ ದೊಡ್ಡ ದೊಡ್ಡ ಹುದ್ದೆಗಳು ಕೂಡ ಇದೆ. ಡಿ.ಸಿ.ಎಂ ಆಗಿದ್ದಾರೆ, ಮತ್ತೊಂದು ಕಡೆ ಪಕ್ಷದ ಅಧ್ಯಕ್ಷ ಸ್ಥಾನ ಇದೆ, ಇನ್ನೊಂದು ಕಡೆ ಸಚಿವ ಸ್ಥಾನ ಇದೆ, ಇವೆಲ್ಲ ಕೂಡ ಅವರ ಬಳಿಯೇ ಇದೆ. ಒಬ್ಬರಿಗೆ ಕಷ್ಟ ಆಗುತ್ತೆ ನಿಭಾಯಿಸೋದಿಕ್ಕೆ. ಪಕ್ಷದ ಪರ ಇರುವಂತಹ ದಲಿತರ ಋಣವನ್ನ ತೀರಿಸಬೇಕಾಗಿದೆ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡೇ ಪರ್ಮಿಷನ್ ಕೇಳುವಂತಹ ಸಾಧ್ಯತೆ ಇದೆ. ದಲಿತ ನಾಯಕರಿಗೆ ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀಡಬೇಕು. ಇಲ್ಲಿ ಕೇವಲ ಅಧ್ಯಕ್ಷಗಿರಿಯ ವಿಚಾರ ಮಾತ್ರ ಬರೋದಿಲ್ಲ, ಜೊತೆಗೆ ಇಲ್ಲಿ ಕೆಪಿಸಿಸಿ ವಿಚಾರದ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಸಂಪುಟ ಪುನಾರಚನೆಯ ವಿಚಾರ. ಸತೀಶ್ ಜಾರಕಿಹೊಳಿ ಪರವಾಗಿ ಬ್ಯಾಟಿಂಗ್ ಮಾಡುವಂತಹ ಸಾಧ್ಯತೆ ಇದೆ ಇವರೆಲ್ಲರೂ ಕೂಡ. ಸೊ ಜಾತಿ ಜನಗಣತಿ ವರದಿಗೆ ವಿರೋಧವನ್ನ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಒಕ್ಕಲಿಗರಾಗಿರ್ಬೋದು, ಲಿಂಗಾಯತರು ವಿರೋಧ ಮಾಡ್ತಿರಲ್ಲ, ಆ ವಿಚಾರವನ್ನು ಇಟ್ಕೊಳ್ಳುವ ಸಾಧ್ಯತೆ ಇದೆ. ಪಕ್ಷವನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳೋದಕ್ಕೆ ಡಿ.ಕೆ.ಶಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರಲ್ಲಿ. ಅವರು ಎಲ್ಲರನ್ನ ಕೂಡ ಒಟ್ಟುಗೂಡಿಸಿಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ಡಿ.ಕೆ.ಶಿ ವಿರುದ್ಧ ಈ ಮೂಲಕ ಲಿಖಿತ ದೂರನ್ನ ಕೊಡೋದಿಕ್ಕೂ ಕೂಡ ಇವರೆಲ್ಲರೂ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಹೈಕಮಾಂಡ್ಗೆ ಈಗಾಗಲೇ ದೂರನ್ನ ಕೊಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಯಾಕಂದ್ರೆ ಒಂದು ಬಣ ಬಡಿದಾಟ ಇದೆಯಲ್ಲ, ಇದು ಅಷ್ಟು ಈಸಿ ಅಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹೈಕಮಾಂಡ್ ಇದನ್ನ ಯಾವ ರೀತಿಯಾಗಿ ನೋಡುತ್ತೆ, ಈಗಾಗಲೇ ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ಹೈಕಮಾಂಡ್ ಇದನ್ನ ಗಮನಿಸ್ತಾ ಇದೆ. ಸಾಕಷ್ಟು ಬಾರಿ ಈಗಾಗಲೇ ಹೈಕಮಾಂಡ್ ಹೇಳಿದೆ, ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡಬೇಡಿ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಈ ದಲಿತ ಅಸ್ತ್ರವನ್ನ ಇಟ್ಕೊಂಡು ಏನ್ ಮಾಡ್ತಾರೆ, ಯಾವ ರೀತಿಯಾಗಿ ಈಗ ಈ ಒಂದು ವಿಚಾರವನ್ನೇ ಇಟ್ಕೊಂಡು ಸಮಾವೇಶಕ್ಕೆ ಪರ್ಮಿಷನ್ ತೆಗೆದುಕೊಳ್ತಾರಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇನ್ನು ಚದುರಂಗದ ಎರಡನೇ ಸುದ್ದಿಯನ್ನ ಗಮನ ವಹಿಸೋಣ. ವಿಜೇಂದ್ರ ವಿರುದ್ಧ ರೆಬೆಲ್ಸ್ ಕಡೆ ಅಸ್ತ್ರ.
ಎಲೆಕ್ಷನ್ಗೂ ರೆಡಿ ಅಂದಿದ್ಯಾಕೆ ಯತ್ನಾಳ್? ರಾಮುಲು ಸಂಧಾನಕ್ಕೆ ಮುಂದಾದ್ರ ವಿಜಯೇಂದ್ರ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಫೈನಲ್ ಅಸ್ತ್ರ. ಈಗಾಗಲೇ ಬಿಜೆಪಿಯಲ್ಲಂತೂ ಬಣ ಬಡಿದಾಟ ಮುಗಿಯುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಈಗಾಗಲೇ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ಕೊನೆ ಹಂತದ ಸಮರವನ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ನಾಳೆ ದೆಹಲಿಗೆ ಟೀಮ್ ಹೋಗುತ್ತೆ. ನಾಳೆಯೇ ಎಲ್ರಿಗೂ ಕೂಡ ದೂರನ್ನ ಕೊಡ್ತಾರೆ. ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅನ್ನೋದೇ ಒನ್ ಲೈನ್ ಅಜೆಂಡಾ ಆಗಿರೋದು ರೆಬಲ್ಸ್ಗೆ. ಈಗ ರೆಬಲ್ಸ್ ಜೊತೆಗೆ ಮತ್ತೊಂದು ಬಣ, ತಟಸ್ಥ ಬಣ. ಹಾಗಾಗಿ ಬಿಜೆಪಿಯಲ್ಲಿ ಮೂರು ಬಣ ಇದೆ. ಒಂದ್ ಕಡೆ ವಿಜಯೇಂದ್ರ ಬಣ, ಮತ್ತೊಂದ್ ಕಡೆ ರೆಬಲ್ಸ್ ಬಣ, ಮತ್ತೊಂದ್ ಕಡೆ ತಟಸ್ಥ ಬಣ. ಈ ತಟಸ್ಥ ಬಣವು ಕೂಡ ಈಗ ರೆಬಲ್ಸ್ ಬಣದ ರೀತಿಯಲ್ಲೇ ಅವ್ರ ಜೊತೆನೆ ಸೇರ್ಕೊಂಡಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಅವರ ಉದ್ದೇಶ ಕೂಡ ಅಷ್ಟೇ, ಈಗಾಗಲೇ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ. ಅದರ ಜೊತೆಗೆ ಒಂದು ಹೆಸರನ್ನ ಶಿಫಾರಸ್ ಮಾಡುವ ಸಾಧ್ಯತೆ ಇದೆ ಅವರ ಬಣದಿಂದ. ರೆಬಲ್ಸ್ ಅಂತೂ ಈ ಹಿಂದಿನಿಂದಲೂ ಕೂಡ ಬಿಗಿಪಟ್ಟು ಹಿಡಿದಿರೋದು ಏನಪ್ಪಾ ಅಂತ ಹೇಳಿದ್ರೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಲೇಬೇಕು ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ ಏನ್ ಮಾಡುತ್ತೆ? ಹೈಕಮಾಂಡ್ ಈಗಾಗಲೇ ಇವತ್ತು ವಿಜಯೇಂದ್ರ ಅವರು ಕೂಡ ಹೇಳ್ತಾ ಇದ್ರು, ಏನೋ ಆಗೋದಿಲ್ಲ, ಮತ್ತೆ ಈ ಒಂದು ರಾಜ್ಯಾಧ್ಯಕ್ಷ ಹುದ್ದೆ ಸುಗಮವಾಗಿ ಸಾಗತ್ತೆ, ನಾನೇ ಇರ್ತೀನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ರು ಕೂಡ ಹೇಳುವಷ್ಟು ಈಸಿ ಇಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ರೆಬಲ್ಸ್ ಟೀಮ್ ಇಷ್ಟು ದಿನಗಳ ಕಾಲ ಹೋರಾಟವನ್ನ ಮಾಡ್ತಾ ಇದೆ, ಇಷ್ಟು ದಿನಗಳ ಕಾಲ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರು ಕೂಡ ಹೈಕಮಾಂಡ್ ಇಲ್ಲಿ ಗಪ್ ಚುಪ್ ಆಗಿರೋದ್ರ ಹಿಂದೆ ಹಾಗಿದ್ರೆ ಏನೆಲ್ಲ ಲೆಕ್ಕಾಚಾರಗಳು ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಏನ್ ಹೇಳಿದ್ದಾರೆ ನೋಡೋಣ. ಅದೇ ನಾಳೆ ನಾನು ಎಲ್ಲರೂ ನಮ್ಮ ಟೀಮ್ ಅಂತ ಇಲ್ಲಿಗ ಭಾಳ ದೊಡ್ಡ ಟೀಮ್ ಐತೆ. ಅಲ್ಲಿ ಎಂ ಪಿಗಳು ಭಾಳಷ್ಟು ಜನ ತಯಾರಾಗ್ಯಾರ. ನಾವು ಎಲ್ಲರೂ ಕೂಡಿ ದಿಲ್ಲಿಗೆ ಹೋಗ್ತಾ ಇದ್ದೀವಿ. ಈ ಯಡಿಯೂರಪ್ಪ ಕುಟುಂಬದಿಂದ BJP ಮುಕ್ತ ಮಾಡ್ಬೇಕಂತೇಳಿ ನಮ್ಮದು ಒಂದು 1 ಪಾಯಿಂಟ್ ಪ್ರೋಗ್ರಾಮ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟು ಅಲ್ಲಿ ಹೋದ್ಮ್ಯಾಗ ಎಷ್ಟು ಸಂಖ್ಯೆ ಐತೆ ನನಗೂ ಗೊತ್ತಿಲ್ಲ. ಈಗ ಎಲ್ಲರೂ ರೆಡಿ ಆಗ್ಯಾರ. ಭ್ರಷ್ಟಾಚಾರ ರಹಿತ, ಕುಟುಂಬ ಶಾಹಿ ರಹಿತ, ಹಿಂದುತ್ವದ ಪರವಾಗಿರುವಂಥ ನಾಯಕತ್ವ ಕರ್ನಾಟಕ ಕೊಡಿ ಸಾಕು. ಯಡಿಯೂರಪ್ಪ ಕುಟುಂಬ ಸಾಕಷ್ಟು ಲೂಟಿ ಮಾಡ್ಯಾರ, ನಕಲಿ ಸಹಿ ಮಾಡ್ಯಾರ. ಮತ್ತು DK ಶಿವಕುಮಾರ್ ಜೋಡ ಶಾಮೀಲಾಗಿ, ಸಿದ್ದರಾಮಯ್ಯ ಶಾಮೀಲಾಗಿ ಕರ್ನಾಟಕದಲ್ಲಿ BJPಯನ್ನು ಮುಣಗಿಸ್ಲಾಕತ್ತಾರ. ಅದಕ್ಕೆ ಈ ಕುಟುಂಬದಿಂದ BJP ಮುಕ್ತ ಮಾಡೋದು ಹೊಂಟಿವಿ. ಸೊ ಒಬ್ಬರಿದ್ದಂತಹ ಯತ್ನಾಳ್ ಬಣ್ಣದಲ್ಲಿ ಈಗಾಗಲೇ ಸಾಕಷ್ಟು ಜನ ಜಾಯಿನ್ ಆಗಿದ್ದಾರೆ. ಹಾಗಾದ್ರೆ ಏನಿದು ಫೈನಲ್ ಅಸ್ತ್ರ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಫೈನಲ್ ಅಸ್ತ್ರದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ಕೂಡ ಬಣಗಳ ಬಡಿದಾಟ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ಮೂರು ಬಣಗಳಂತಾಗಿದೆ, ಒಂದು ಮನೆಯ ಜೊತೆಗೆ ಮೂರು ಬಾಗಿಲು ಅನ್ನುವ ರೀತಿಯಲ್ಲಿ ವಿಜಯೇಂದ್ರ ಬದಲಾವಣೆಗೆ ರೆಬಲ್ಸ್ ಟೀಮ್ ಅಂತೂ ಪಟ್ಟನ್ನ ಹಿಡಿದಿದೆ. ಅವರ ಒನ್ ಲೈನ್ ಅಜೆಂಡಾ ಯತ್ನಾಳ್ ಹೇಳಿದ ಹಾಗೇನೆ ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ರೆಬೆಲ್ಸ್ ನಾಯಕರು. ಅಲ್ಲಿ ದೂರನ್ನ ಕೊಡೋದಕ್ಕೂ ಕೂಡ ಎಲ್ಲಾ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ನಾಳೆ ದೆಹಲಿಗೆ ತೆರಳುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಏನ್ ಮಾತನಾಡಬೇಕು, ಯಾವ ರೀತಿಗೆ ದೂರನ್ನ ಕೊಡಬೇಕು ಅನ್ನೋದರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆಯನ್ನ ಮಾಡುವಂತಹ ಇಂಗಿತವನ್ನ ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ರೆಬಲ್ಸ್ ಟೀಮ್ ನಿಂದ ಆದ್ರೆ ಮತ್ತೊಂದ್ ಕಡೆ ತಟಸ್ಥ ಬಣದಿಂದ BSY ನಾಯಕತ್ವ ಇರ್ಲಿ, ವಿಜಯೇಂದ್ರ ಬೇಡ ಅನ್ನೋದನ್ನೇ ಹೇಳಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತಹ ಪ್ರಯತ್ನಗಳು ಕೂಡ ಇಲ್ಲಿ ಆಗ್ತಾ ಇದೆ. ಬೇರೆಯವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಒತ್ತಡವನ್ನ ಹೇರ್ತಾರೆ. ಹೈಕಮಾಂಡ್ಗೆ ಇದೇ ವಿಚಾರವನ್ನ ಹೇಳ್ತಾರೆ, ಏನೇನು ಸಮಸ್ಯೆಗಳು ಆಗಿದೆ ಇಲ್ಲಿ ಅಂತ ಹೇಳಿ. ರೆಬಲ್ಸ್ ತಂಡದಿಂದ ಒಬ್ಬರ ಹೆಸರು ಶಿಫಾರಸಿಗೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ವಿಜಯೇಂದ್ರ ಬದಲು ಬೇರೆಯವರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಿ ಅಂತ ಹೇಳಿ ಹೈಕಮಾಂಡ್ಗೆ ಕೇಳ್ಕೊಳ್ತಾರೆ. ಜೊತೆಗೆ ವಿಜಯೇಂದ್ರಗೆ ಮತ್ತೊಮ್ಮೆ ಅವಕಾಶ ಬೇಡವೇ ಬೇಡ. ಈಗ ಕೊಟ್ಟಿದ್ದೀರಲ್ಲ ಪಕ್ಷ ಸಂಘಟನೆಯ ವಿಚಾರ, ಚುನಾವಣೆ ವಿಚಾರ ಎಲ್ಲವನ್ನ ನೀವು ಗಮನಿಸಿದ್ದೀರಿ. ಹಾಗಾಗಿ ತಟಸ್ಥ ಬಣದ ವಿಚಾರದಲ್ಲೂ ಕೂಡ ನಾವು ಗಮನಿಸೋದಾದ್ರೆ 6 ಮಂದಿಯ ಹೆಸರನ್ನ ಪ್ರಸ್ತಾಪ ಮಾಡಲಾಗತ್ತೆ. ತಟಸ್ಥ ಬಣದ 6 ಮಂದಿಯ ಹೆಸರಿನ ಜೊತೆಗೆ ಅದರಲ್ಲಿ ಇನ್ನೊಂದು ಕಡೆ ರೆಬಲ್ಸ್ ನಲ್ಲಿ ಒಬ್ಬರನ್ನ ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಈ ಮೂಲಕ ರಾಜ್ಯ ಬಿಜೆಪಿಗೆ ಚೈತನ್ಯ ತುಂಬುವಂತಹ ನಾಯಕರು ಬೇಕು. ಎಲ್ಲಾ ವಿಚಾರದಲ್ಲಿ ಫೇಲ್ಯೂರ್ ಆಗಿದ್ದಾರೆ ವಿಜಯೇಂದ್ರ ಅವರು. ಪಕ್ಷದಲ್ಲಿ ವಿಜಯೇಂದ್ರ ಮೇಲೆ ವಿಶ್ವಾಸ ಇಲ್ಲ ಅನ್ನುವಂತಹ ವಾದವನ್ನ ಕೂಡ ಅವರು ಹೈಕಮಾಂಡ್ಗೆ ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಅಷ್ಟು ಮಾತ್ರ ಅಲ್ಲ, ಚುನಾವಣೆಯಲ್ಲಿ ಸೋಲ್ಗಳ ಆಗಿದೆ. ಹಾಗಾದ್ರೆ ಏನ್ ಮಾಡಬೇಕು, ಯಾವ ರೀತಿಯಾಗಿ ಪಕ್ಷ ಸಂಘಟನೆಗೆ ಇಲ್ಲಿ ರಾಜ್ಯಾಧ್ಯಕ್ಷರಿಂದ ಆಗೋದಿಲ್ಲ ಅನ್ನೋದರ ಜೊತೆಗೆ ರೆಬಲ್ಸ್ ಹಾಗಾದ್ರೆ ಏನು ದೂರು ಕೊಡಬಹುದು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಹಿರಿಯರನ್ನ ವಿಜಯೇಂದ್ರ ಇಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ಈಗಾಗಲೇ ತಟಸ್ಥ ಬಣದಲ್ಲಿರುವಂತಹ ಹಿರಿಯರಿಗಿರುವಂತಹ ಅಸಮಾಧಾನ ಕೂಡ ಅದೇ. ಶಾಸಕರ ಮಾತಿಗೂ ಪಕ್ಷದಲ್ಲಿ ಬೆಲೆ ಇಲ್ಲದಾಗಲೇ
ತಾನು ಏನು ಬೇಕು, ತನ್ನ ಇಚ್ಛೆ ಏನು ಅದನ್ನೇ ಅವರು ಮಾಡ್ತಾ ಇದ್ದಾರೆ. ಯಾವುದೇ ಹೋರಾಟ, ಈಗ ಸಾಕಷ್ಟು ಹೋರಾಟಗಳಿದೆ ಕಾಂಗ್ರೆಸ್ ವಿರುದ್ಧ, ಯಾವುದಕ್ಕೂ ಕೂಡ ತಾರ್ಕಿಕ ಅಂತ್ಯ ಸಿಗ್ತಾ ಇಲ್ಲ. ಕಾಂಗ್ರೆಸ್ ನಾಯಕರ ಜೊತೆಗೆ ಇವರು ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಗಂಭೀರವಾದ ಆರೋಪ. ಸೂಕ್ತ ರೀತಿಯಲ್ಲಿ ಪಕ್ಷ ಸಂಘಟನೆ ಆಗ್ತಾ ಇಲ್ಲ. ಜೊತೆಗೆ ಜಿಲ್ಲಾಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಘಟಕದ ಅಧ್ಯಕ್ಷರ ನೇಮಕದಲ್ಲಿ ಸಾಕಷ್ಟು ಲೋಪ ಆಗಿದೆ. ಅವರಿಗೆ ಯಾರ ಹೆಸರು ಬೇಕೋ ಅದನ್ನೇ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಪಕ್ಷದಲ್ಲಿ ವಿಜೇಂದ್ರ ಆಪ್ತರಿಗೆ ಮಣೆ ಹಾಕಲಾಗ್ತಾ ಇದೆ. ಯಾರ ವಿಶ್ವಾಸವನ್ನ ಕೂಡ ತೆಗೆದುಕೊಳ್ತಾ ಇಲ್ಲ. ಸಾಕಷ್ಟು ಸೋಲುಗಳಾಗಿದೆ ಚುನಾವಣೆಗಳಲ್ಲಿ. ಹಿಂದಿನ ಚುನಾವಣೆಗಳಲ್ಲೂ ಗಮನಿಸಿದ್ರೆ ಸಾಕಷ್ಟು ಸೋಲಾಗಿದೆ. ಹಾಗಾಗಿ ಕಾರ್ಯಕರ್ತರು ವಿಜೇಂದ್ರ ಮೇಲೆ ವಿಶ್ವಾಸವನ್ನ ಕಳೆದುಕೊಳ್ತಾ ಇದ್ದಾರೆ. ಕಾರ್ಯಕರ್ತರು ವಿಶ್ವಾಸವನ್ನ ಕಳೆದುಕೊಂಡ್ರೆ ಪಕ್ಷದ ಸ್ಥಿತಿ ಏನಾಗಬೇಕು ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ದೂರು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಈಗಾಗಲೇ ರಾಮುಲು ವಿಚಾರ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಈಗಾಗಲೇ ರಾಮುಲು ಅವರು ಒಂದಷ್ಟು ರೀತಿಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ವಿಜೇಂದ್ರ ವಿರುದ್ಧ. ಸೊ ರೆಬಲ್ಸ್ ದೆಹಲಿಗೆ ಹೋಗುವ ಮುನ್ನವೇ ವಿಜೇಂದ್ರ ಟೀಮ್ ಕೂಡ ಇಲ್ಲಿ ಆಕ್ಟಿವ್ ಆಗಿದೆ. ಹಾಗಾದ್ರೆ ಏನು ಆಗಬಹುದು ಇಲ್ಲಿ ಅಂತ ಗಮನಿಸೋದಾದ್ರೆ, ಶ್ರೀರಾಮುಲು ಕೂಡ ರೆಬಲ್ಸ್ ಟೀಮ್ ಸೇರಿಕೊಳ್ಳುವಂತಹ ಆತಂಕ ವಿಜೇಂದ್ರ ಅವರಿಗಿದೆ, ಅವರ ಟೀಮ್ಗೆ ಇದೆ. ಯಾವುದೇ ಕಾರಣಕ್ಕೂ ಆ ರೀತಿ ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ವಿಜೇಂದ್ರ ಅವರು ರಾಮುಲು ಜೊತೆಗೆ ಸಂಧಾನಕ್ಕೆ ಮುಂದಾದ್ರ ಅನ್ನುವಂತಹ ಪ್ರಶ್ನೆಗೆ ಇವತ್ತು ಅನೇಕ ಬೆಳವಣಿಗೆಗಳು ನಡೆದಿದೆ. ಗದಗದಲ್ಲಿ ಬಿ ಶ್ರೀರಾಮುಲು ಹಾಗೂ ಮಾಜಿ ಶಾಸಕ ಪಿ ರಾಜೀವ್ ಇವತ್ತು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇಬ್ರು ಕೂಡ ಅಲ್ಲಿ ಸಾಕಷ್ಟು ಮಾತುಕತೆಗಳನ್ನ ಮಾಡಿದ್ದಾರೆ. ಶ್ರೀರಾಮುಲು ನಿವಾಸಕ್ಕೇನೆ ಮಾಜಿ ಶಾಸಕ ಪಿ ರಾಜೀವ್ ಅವರು ಭೇಟಿಯನ್ನ ಕೊಡ್ತಾರೆ. ಅನೇಕ ವಿಚಾರಗಳನ್ನ ಅಲ್ಲಿ ಮಾತನಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ರೆಬಲ್ಸ್ ಟೀಮ್ ನೀವು ಸೇರ್ಬೇಡಿ ಅನ್ನೋದೇ ಇರುತ್ತೆ ಅನ್ನೋದು. ಇನ್ನು ಟೀ ಕುಡಿಯುವ ನೆಪದಲ್ಲಿ ಇಬ್ಬರು ನಾಯಕರಿಂದ ಕೆಲವು ಹೊತ್ತು ಮೀಟಿಂಗ್ ಅನ್ನ ನಡೆಸಲಾಗಿದೆ. ಮೀಟಿಂಗ್ ನಂತರ ಇವರಿಬ್ರು ಕೂಡ ಒಟ್ಟಾಗಿ ಹೊರಗೆ ಬಂದಿದ್ದಾರೆ. ಇವರಿಬ್ರು ಒಟ್ಟಾಗಿ ಹೊರಬಂದಂತಹ ಸಂದರ್ಭದಲ್ಲಿ ಶ್ರೀರಾಮುಲು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ನಾಯಕರೆಲ್ಲರೂ ಕೂಡ ಇವತ್ತು ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಅವ್ರ ಅನಿಸಿಕೆಗಳು ಏನೇನಿದಾವೆ ಅವರೆಲ್ಲ ಕೂಡ ಹೇಳ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ನಂದೇನಂದ್ರಿಗಿನ ರಾಷ್ಟ್ರೀಯ ನಾಯಕರು ಏನಿದ್ರೆ ಕೂಡ ಈ ಮುಗದಾಣ ಯಾರ ಕೈಯಲ್ಲಿ ಇರುತ್ತೆ ಅಂದ್ರಿಗಿನ ಅದು ರಾಷ್ಟ್ರೀಯ ನಾಯಕರ ಜೊತೆಲೇ ಇರ್ತದೆ. ಇಷ್ಟು ದಿನಗಳ ಕಾಲ ರಾಮುಲು ಸುಮ್ಮನಿದ್ರು ಅಂತ ಹೇಳ್ತಿದ್ರಲ್ಲ, ಇನ್ನು ಮುಂದೆ ಸುಮ್ಮನೆ ಇರೋದೇನಿಲ್ಲ. ಇವತ್ತು ಇನ್ನು ಮುಂದೆ ನಾವಿದ್ರು ನಾವು ಕೂಡ ಮಾತಾಡೋದೆ, ಏನಿದ್ರೆ ಅದು ಮಾತಾಡೋದು, ಯಾರದೇ ಮುಲಾಜೇನಿಲ್ಲ. ರಾಮುಲು ಅವ್ರು ಯಾವತ್ತೂ ಕೂಡ ಪಾರ್ಟಿ ಬಿಟ್ಟೋಗಲ್ಲ ಅನ್ನೋಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಇವತ್ತು ಕ್ರೆಡಿಬಿಲಿಟಿ ಇರೋ ಕಾರಣ, ಒಳ್ಳೆ ವ್ಯಕ್ತಿ ಆಗಿರೋ ಕಾರಣ ಕರೆದಿರ್ಬೋದೇನೋ. ಹೋಗಂಥದ್ದು ನನ್ನ ಮನಸ್ಥಿತಿ ಅಲ್ಲ. ನಾನು ಹೋಗ್ಬೇಕಂದ್ರೆ ನಾನು ತಡೆಯೋಕ್ಕಾಗುತ್ತೇನ್ರಿ? ನಾನು ಏನು ಜೈಲಲ್ಲೆಲ್ಲ ಇಡೋಕ್ಕಾಗುತ್ತೇನ್ರಿ? ಯಾರು ಇಡೋಕ್ಕಾಗಲ್ರಿ. ಈಗಿನ ಕಾಲದಲ್ಲಿ ಯಾರು ಮಾತು ಕೇಳಲ್ಲ. ನನ್ನ ಮನಸ್ಥಿತಿಯನ್ನು ಭಾರತೀಯ ಜನತಾ ಪಾರ್ಟಿ. ಸಾಕಷ್ಟು ವಿಚಾರಗಳನ್ನ ಶ್ರೀರಾಮುಲು ಹೇಳಿದ್ದಾರೆ. ಏನು ಆಗುತ್ತೆ, ರೆಬೆಲ್ಸ್ ಏನು ದೂರು ಕೊಡುತ್ತೆ, ಹೈಕಮಾಂಡ್ ನಿರ್ಧಾರ ಏನು, ಇವೆಲ್ಲವನ್ನ ಕೂಡ ಕಾದು ನೋಡೋಣ. ಇದು ಈ ಹೊತ್ತಿನ ಚದುರಂಗ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.